ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ ವೀಕ್ಷಕರೇ? ನಾವಿವತ್ತು ಹೋಗ್ತಾ ಇರುವ ದೇವಸ್ಥಾನ ಯಾವುದಂದರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗುಬ್ಬಿಗ ಅನ್ನುವಂಥ ಗ್ರಾಮದಲ್ಲಿ ಬರುವ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಗುಳಿಗುಳಿ ಶಂಕರೇಶ್ವರ ಅಂತ ಹೆಸರು ಬರಲಿಕ್ಕೆ ಕಾರಣ ಅಲ್ಲಿರುವಂಥ ಒಂದು ಕೊಳ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಒಂದು ಕೊಳದಿಂದ ದೇವಸ್ಥಾನಕ್ಕೆ ಹೆಸರು ಬರೋಕ್ಕೆ ಸಾಧ್ಯನಾ ಅಂತ. ಬಟ್ ಅದ್ರ ಹಿಂದೆ ಒಂದು ಕತೆ ಇದೆ. ಆ ಕತೆ ಏನಪ್ಪ ಅಂತಂದರೆ, ತುಂಬ ಹಿಂದೆ ಅಂದರೆ ತ್ರೇತಾಯುಗಕ್ಕಿಂತಲೂ ಹಿಂದೆ ಇಲ್ಲಿಗೆ ಶಿವಪಾರ್ವತಿಯರು ವಿಹಾರಕ್ಕಂತ ಬರ್ತಾರೆ. ಆಗ ಶಿವನು ಪಾರ್ವತಿಯ ಬಾಯಾರಿಕೆಯನ್ನು ತಣಿಸಲಿಕ್ಕೆ ಗಂಗೆಯನ್ನು ತನ್ನ ಜಟೆಯಿಂದ ಕೆಳಗೆ ಬಿಟ್ಟು ಪಾರ್ವತಿಯ ದಾಹವನ್ನು ನೀಗಿಸ್ತಾನೆ. ಮತ್ತು ಗಂಗೆಗೆ ಹೇಳ್ತಾನೆ, ನೀನು ಇಲ್ಲಿಯೇ ನೆಲೆ ನಿಂತು ಜನರ ದಾಹವನ್ನು ನೀಗಿಸು ಅಂತ ಹೇಳ್ತಾನೆ. ಆಗ ಗಂಗೆ ಅದಕ್ಕೆ ಒಪ್ಪೋದಿಲ್ಲ. ಇದರಿಂದ ಏನಾಗುತ್ತೆ, ಶಿವನಿಗೆ ಸಿಟ್ಟು ಬರುತ್ತೆ. ಅವನು ತನ್ನ ಜಟೆಯಿಂದ ಗಂಗೆಯನ್ನು ಕಟ್ಟಿ ಹಾಕಲಿಕ್ಕೆ ಹೋಗ್ತಾನೆ. ಭಯಗೊಂಡಂಥ ಗಂಗೆ ಶಿವನನ್ನು ಪ್ರಾರ್ಥನೆ ಮಾಡ್ತಾಳೆ. ನೀನು ಇಲ್ಲಿಯೇ ನೆಲೆ ನಿಲ್ಲುವುದಾದರೆ ನಾನು ಇಲ್ಲಿ ನೆಲೆ ನಿಲ್ತೇನೆ ಅಂತ ಹೇಳ್ತಾಳೆ. ಕತೆ ಹೇಳ್ತಾ ಹೇಳ್ತಾ ದೇವಸ್ಥಾನನೇ ಬಂದ್ಬಿಡ್ತು. ಸರ್, ಇದು ಗುಳಿಗುಳಿ ಶಂಕರ ಅಂದ್ರೆ ಇದಲ್ವಾ? ನೋಡಿ, ಕತೆ ಹೇಳ್ತಾ ಹೇಳ್ತಾ ನಾವು ಭಗವಂತನ ಸಾನ್ನಿಧ್ಯಕ್ಕೆ ಬಂದುಬಿಟ್ಟವಲ್ವ. ಭಗವಂತನ ದರ್ಶನ ಪಡಿಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿರಬೇಕು. ಒಂದೊಳ್ಳೆ ರೀತಿಯಿಂದ ಗುಳಿಗುಳಿ ಶಂಕರೇಶ್ವರನ ದರ್ಶನ ಆಗಿದೆ. ದೇವರ ಸಾನ್ನಿಧ್ಯವನ್ನು ನಾವಿಲ್ಲಿ ನೋಡ್ಬೋದು. ಎಲ್ಲ ಭಕ್ತಿಯಿಂದ ಕೈ ಮುಕ್ಕೊಳ್ಳ್ರಪ್ಪ, ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಈ ಶಂಕರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇರುವಂಥದ್ದು. ಈಗ ಆ ತಾಯಿಯ ಮಹಾಪೂಜೆ ನಡೆಯುತ್ತಿದೆ. ಅದೆಷ್ಟು 20 ರೂಪೀಸ್ ಅಲ್ಲ? ಹೌದು. ಅಂದ್ರೆ ಏನಕ್ಕೋಸ್ಕರ ಅದು ಪತ್ರೆ ಏನು ಅಂತ ಹೇಳಿದ್ರೆ, ಏನಾದ್ರು ಒಂದು ಮನೆಯಲ್ಲಿ ಏನಾದ್ರು ಒಂದು ತೊಂದರೆಗಳು ಇರುತ್ತಪ್ಪ. ಆ ತೊಂದರೆಗಳಿದ್ದಾಗ ಈ ತೊಂದರೆಯಿಂದ ನನಗೆ ಪರಿಹಾರ ಆಗ್ಬೇಕು ದೇವರಿಂದ ಅಂತ ಹೇಳಿ ಪತ್ರೆ ಬಿಡೋದು. ಆ ಪತ್ರೆ ಮೇಲ್ ಬಂತು ಅಂದ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ದೇವರಿಂದ ಆಶೀರ್ವಾದ ಅಂತ. ನಾನು ಸಹ ಇಲ್ಲಿ 20 ರೂಪಾಯಿನ ಕೊಟ್ಟು ಬಿಲ್ಲೋಪತ್ರೆನ ತಗೊಂಡಿದ್ದೀನಿ. ಅದನ್ನೇನು ಮಾಡೋದಂತ ಮುಂದೆ ನಾನು ನಿಮ್ಗೆ ಹೇಳ್ತೇನೆ. ಹಿಂದೆ ಶುಕ್ರಾಚಾರ್ಯರು ಇಲ್ಲಿ ತಪಸ್ ಮಾಡ್ತಾ ಇರಬೇಕಾದ್ರೆ ಗಂಗೆ ಅವರಿಗೆ ಗುಳುಗುಳು ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಆ ಕಾರಣದಿಂದ ಈ ಕ್ಷೇತ್ರಕ್ಕೆ ಗುಳಿಗುಳಿ ಶಂಕರ ಅಂತ ಹೆಸರು ಬರುತ್ತೆ. ಶಿವನ ಜಟೆಯಿಂದ ಉದ್ಭವವಾದಂಥ ಈ ಕೊಳಕ್ಕೆ ಜಟಾತೀರ್ಥ ಅಂತ ಹೆಸರು ಬರುತ್ತೆ. ನಮ್ಮ ಹಾಗೆ ಸುಮಾರು ಜನ ಇಲ್ಲಿ ಸೇರಿರುವಂಥದ್ದು ನಾವು ಈ ಚಿತ್ರದಲ್ಲಿ ಕಾಣ್ತೇವೆ. ಮತ್ತು ಈ ಕೊಳ ಹೇಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ ಅಂತ ನಾವು ಈ ಚಿತ್ರ ನೋಡ್ಬೋದು. ನೋಡಿದ್ರಲ್ಲ, ನಾವು ಅಲ್ಲೇನು 20 ರೂಪಾಯಿ ಕೊಟ್ಟು ಬಿಲ್ಲೋಪತ್ರೆನ ತಗೊಂಡಿದ್ದೇವೆ, ಅದನ್ನು ಈ ಕೊಳದ ನೀರಿನ ಮೇಲೆ ನಾವು ತೇಲು ಬಿಡಬೇಕಾಗತ್ತೆ. ನಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಅದನ್ನು ಈಡೇರಿಸಪ್ಪ ಅಂತ ಶಿವನನ್ನು ಬೇಡ್ಕೊಂಡು ಈ ಕೊಳದಲ್ಲಿ ಬಿಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಆಸೆ ಏನಾದರೂ ಈಡೇರುವ ಹಾಗಿದ್ದರೆ 10 ನಿಮಿಷದಲ್ಲಿ ಅದು ಕೆಳಕ್ಕೆ ಹೋಗಿ ಪುನಃ ಮೇಲಕ್ಕೆ ಬರುತ್ತೆ ಅನ್ನುವಂಥದ್ದು ಒಂದು ಪ್ರತೀತಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಕೊಳದ ಒಳಗಡೆ ಒಂದು ಶಿವಲಿಂಗ ಇರುವಂಥದ್ದು. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಒಳಗಡೆ ನೋಡೋಣ. ಇದೇ ನೋಡಿ ಆ ಶಿವಲಿಂಗ. ಇದರ ಸುತ್ತಮುತ್ತ ನಾಣ್ಯಗಳನ್ನು ಹೇಗೆ ಹಾಕಿದಾರಂತ ನೋಡಿ ಅಲ್ವಾ.
ಇಲ್ಲಿ ತಾವು ಇನ್ನೊಂದು ವಿಷಯ ಗಮನಿಸಬಹುದು, ಹೇಗೆ ಆ ಪಾಚಿಗಳೆಲ್ಲ ಶಿವನ ಜಟೆಯಂತೆ ಎದ್ದು ನಿಂತ್ಕೊಂಡಿದೆ ಅಂತ. ನೋಡಲಿಕ್ಕೆ ಒಂಥರ ರೋಮಾಂಚನ ಆಗಿಬಿಡುತ್ತೆ. ನೀವು ಇಲ್ಲಿ ಬೇರೆ ಯಾವುದೇ ಎಲೆಯನ್ನು ಹಾಕಿದರೂ ಅದು ನೀರಿನ ಒಳಗಡೆ ಹೋಗುವುದಿಲ್ಲ. ಆದರೆ ಬಿಲ್ಲುಪತ್ರೆ ಮಾತ್ರ ಇಲ್ಲಿ ನೀರಿನ ಅಡಿಗಡೆ ಒಳಗಡೆ ಹೋಗಿ ಪುನಃ ವಾಪಸ್ ಮೇಲ್ಗಡೆಗೆ ಬರುತ್ತೆ ಅನ್ನೋದು ವಿಶೇಷ. ಈ ನೀರಿನಿಂದ ಅನೇಕ ದೈಹಿಕ ಕಾಯಿಲೆಗಳು, ಚರ್ಮರೋಗ ಮುಂತಾದವುಗಳು ಗುಣವಾಗಿರುವಂಥ ಉದಾಹರಣೆಗಳಿವೆ. ಈ ನೀರಿನ ಲ್ಯಾಬ್ ಟೆಸ್ಟ್ ಕೂಡ ಆಗಿದೆ. ಇದರ ನೀರು ಎಷ್ಟು ಪ್ಯೂರ್ ಆಗಿದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಇವರೆಲ್ಲ ಏನು ನಿಂತಿದ್ದಾರೆ, ಅವರು ಅಲ್ಲಿ ಕೊಳದಲ್ಲಿ ಮೇಲೆ ಬಂದಂಥ ಬಿಲ್ಲೋಪತ್ರೆನ ಅದನ್ನು ಈ ಶಿವಲಿಂಗದ ಮೇಲಿಟ್ಟು ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನಮ್ಮ ಬೇಡಿಕೆಗಳು ಏನೇನಿದೆ ಎಲ್ಲ ಈಡೇರಿಸಪ್ಪ ಅಂತ ಅವರು ಈ ಪೂಜೆನ ಮಾಡ್ತಾಯಿದ್ದಾರೆ. ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವಂಥದ್ದು ಒಂದು ಅದ್ಭುತ ಅನುಭವ ಅಂತಲೇ ಹೇಳ್ಬೋದು. ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಕಷ್ಟ ಆಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸ್ಥಳದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನಷ್ಟು ವಿಡಿಯೋಗಳನ್ನು ನೋಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ನೀವು ಕೊಡುವಂಥ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಸಹಾಯ ಆಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.